ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ಎಸ್, ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ನಮ್ಮೆಲ್ರಿಗೂ ಸಹ ತುಂಬಾನೇ ಖುಷಿ ಇತ್ತು. ಬಟ್ ಇವಾಗ ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನ್ ಇಂದ ಕಣ್ಣೀರ್ ಹಾಕೊಂಡು ಆ ಶೋನೇ ಬೇಡ ನನಗೆ ಅಂತ ಹೇಳಿ ಹೊರಗಡೆ ಬಂದಿದ್ದಾಳೆ. ಪ್ರೋಮೋ ನೋಡಿರೋರ್ಗೆ ಗೊತ್ತಾಗಿರುತ್ತೆ ಲೈಕ್ ಏನ್ ನಡೀತು ಅಂತ ಹೇಳಿ. ಲೈಕ್ ಒಂದ್ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ ಪ್ರೋಮೋನಲ್ಲಿ, ಲೈಕ್ ಏನಾಯ್ತು, ರಕ್ಷಿತಾ ಶೆಟ್ಟಿ ಯಾಕೆ ಹೊರಗಡೆ ಕಣ್ಣೀರಿಡ್ತಾ ಬಂದ್ಲು ಅಂತ ಹೇಳಿ ಪ್ರೋಮೋದಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ಬಟ್ ಯಾರು ಪ್ರೋಮೋ ನೋಡಿಲ್ವೋ ಅವ್ರಿಗೆ ಏನಾಯ್ತು ಅಂತ ಕ್ಲಿಯರ್ ಕಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಆಕ್ಚುಲಿ ಯಾವಾಗಲೂ ಶುರುವಾಗೋಗೆ ಶೂಟಿಂಗ್ ಶುರು ಆಗುತ್ತೆ. ರಕ್ಷಿತಾ ಶೆಟ್ಟಿ ಕುಕ್ ಮಾಡೋದಕ್ಕೂ ಸಹ ತಯಾರಾಗಿ ಹೋಗಿರ್ತಾಳೆ. ಅವ್ರು ಮುಂಚೆನೇ ಲೈಕ್ ಏನೇನ್ ಮಾಡ್ಬೇಕು ಅಂತ ಹೇಳಿ ಪ್ರಿಪೇರ್ ಆಗಿ ಹೋಗಿರ್ತಾರೆ. ಯಾವುದೋ ಒಂದು ಶೋಗೆ ಕುಕಿಂಗ್ ಮಾಡಕ್ ಹೋಗ್ತಿದ್ದೀರಿ ಅಂತಂದಾಗ ಸುಮ್ಮನೆ ಡಂಬಾಗಿ ಹೋಗಿ ನಾವು ಏನೂ ಪ್ರಿಪೇರ್ ಆಗದಿರೋ ಹೋಗಿ ಏನೋ ಒಂದು ಅಡುಗೆ ಮಾಡ್ತೀನಿ ಅಂತ ಹೇಳಿ ಮಾಡಾಕ್ಬಿಟ್ಟು ಬರೋದಕ್ಕಾಗೋದಿಲ್ಲ. ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿ ಯಾವಾಗಲೂ ಹೇಗೆ ಪ್ರಿಪೇರ್ ಆಗಿ ಹೋಗ್ತಿದ್ಲು ಅದೇ ರೀತಿ ಪ್ರಿಪೇರ್ ಆಗಿ ಹೋಗಿರ್ತಾಳೆ. ಬಟ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಜಡ್ಜಸ್ ಆಗಿರ್ಬೋದು ಅಥವಾ ಕ್ವಾಟ್ಲೆಗಳಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಅವಳಿಗೆ ತುಂಬಾನೇ ಕ್ವಾಟ್ಲೆ ಕೊಡ್ತಾರೆ. ಸೊ ರಕ್ಷಿತಾ ಶೆಟ್ಟಿಗೆ ಏನ್ ಮಾಡ್ಬೇಕು ಅಂತ ಅನ್ನೋದೇ ಮರ್ತೋಗ್ಬಿಡುತ್ತೆ. ನಾನು ಏನ್ ಮಾಡ್ಬೇಕು, ಏನೇನ್ ಐಟಮ್ಸ್ ತಗೊಂಬಂದಿದ್ದೀನಿ, ಏನ್ ಪ್ರಿಪೇರ್ ಮಾಡ್ಬೇಕು ಅನ್ನೋದೇ ರಕ್ಷಿತಾ ಶೆಟ್ಟಿಗೆ ಮರ್ತೋಗ್ಬಿಟ್ಟಿರುತ್ತೆ. ಸೊ ಜಡ್ಜಸ್ ಕೇಳ್ತಾರೆ ಅಲ್ಲಿ, ಆ ಪ್ರೋಮೋನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಜಡ್ಜಸ್ ಆಗಿರ್ಬೋದು, ಕ್ವಾಟ್ಲೆಗಳಾಗಿರ್ಬೋದು, ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಎಲ್ಲರೂ ಸಹ ನಿಂತ್ಕೊಂಡು ಕೇಳ್ತಾರೆ, ಏನ್ ಪ್ರಿಪೇರ್ ಮಾಡ್ತಾ ಇದ್ಯಮ್ಮ ನೀನ್ ಇವತ್ತು, ಏನ್ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ಯಮ್ಮ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ, ಅಯ್ಯೋ ನನಗೆ ಮರ್ತೇ ಹೋಗಿದೆ, ನಾನು ಏನೇನ್ ಐಟಮ್ ತಂದಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಫೈನಲ್ ಆಗಿ ರಕ್ಷಿತಾ ಶೆಟ್ಟಿ ಏನೋ ಒಂದು ಮಾಡೋದಕ್ಕೆ ಒಪ್ಕೊಳ್ತಾಳೆ. ಬಟ್ ಒಪ್ಕೊಂಡಿದ್ದೆಲ್ಲ ಆದ್ಮೇಲೆ ಅವಳಿಗೆ ತುಂಬಾ ಕ್ವಾಟ್ಲೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಲೈಕ್ ಅವಳು ಚಿಕನ್ ತಂದಿಟ್ಕೊಂಡಿರ್ತಾಳೆ. ಚಿಕನ್ ತಂದಿಟ್ಕೊಂಡಿದ್ರೆ ತಾಂಡವ್ ಅವರು ಅದನ್ನ ಎತ್ಕೊಂಡು ಅವರ ಒಂದು ಕುಕಿಂಗ್ ಟೇಬಲ್ ಹತ್ರ ಇಟ್ಕೊಂಡಿರ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಅಲ್ಲಿ ಹುಡುಕಾಡ್ತಿರ್ತಾಳೆ, ನನ್ನ ಕೋಳಿಯಲ್ಲಿ ನನ್ನ ಕೋಳಿಯಲ್ಲಿ ನನ್ನ ಕೋಳಿಯಲ್ಲಿ ಅಂತ ಹುಡುಕಾಡ್ತಿರ್ತಾರೆ. ಬಟ್ ತಾಂಡವ್ ಅವ್ರು ಎತ್ಕೊಂಡು ಹೋಗಿರೋದು ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿಗೆ. ಗೊತ್ತಾದ್ಮೇಲೆ ತಾಂಡವ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ತಾಂಡವ್ ಅವ್ರನ್ನ ಕರೀತಾಳೆ. ಕರೆದಿದ್ದಾದ್ಮೇಲೆ ತಾಂಡವ್ ಅವ್ರ ಟೇಬಲ್ ಹತ್ರ ಹೋಗಿ ಅಲ್ಲಿರುವಂತಹ ಚಿಕನ್ ತಗೊಂಡು ಅಲ್ಲೊಂದ್ ಸ್ವಲ್ಪ ಗಲಿಬಿಲಿ ಮಾಡಿ ಬರ್ತಾಳೆ. ಬಂದಿದ್ದ ಆದ್ಮೇಲೆ ತಾಂಡವ್ ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಗೋ ರೀತಿ ಕಾಣಿಸ್ತಿದೆ ಆ ಪ್ರೋಮೋದಲ್ಲಿ ನೋಡ್ತಿದ್ರೆ. ತಾಂಡವ್ ಅಂತ ಹೇಳಿ ನನ್ನನ್ನೇ ಕರೀತಿದ್ಯಾ ಅಂತ ಹೇಳಿ ಒಂದ್ ಸ್ವಲ್ಪ ಟ್ರಿಗರ್ ಆಗ್ತಾರೆ ರಕ್ಷಿತಾ ಶೆಟ್ಟಿ ಮೇಲೆ. ಸೊ ಅವಾಗ ರಕ್ಷಿತಾ ಶೆಟ್ಟಿಗೂ ಮತ್ತೆ ತಾಂಡವ್ ಅವ್ರಿಗೂ ಒಂದ್ ಸ್ವಲ್ಪ ಕ್ಲಾಶಸ್ ಆಗುತ್ತೆ ಅಂತ ಕಾಣಿಸ್ತಿದೆ. ಅವಾಗ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕೊಂಡು ಹೊರಗಡೆ ಬರ್ತಾಳೆ. ಆಕ್ಚುಲಿ ರಕ್ಷಿತಾ ಶೆಟ್ಟಿ ಚಿಕನ್ ತಗೊಂಬರಕ್ ಹೋಗ್ತಾಳಲ್ಲ ತಾಂಡವ್ ಅವ್ರ ಟೇಬಲ್ ಹತ್ರ, ಅವಾಗ್ಲೂ ಸಹ ಸಾಕಷ್ಟು ಜನ ಕ್ವಾಟ್ಲೆಗಳು, ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಸೀರಿಯಸ್ ಫೇಸ್ ಇಂದಾನೆ ರಕ್ಷಿತಾ ಶೆಟ್ಟಿ ಮಾಡ್ತಿರುವಂತಹ ಕೆಲಸನ ನೋಡ್ತಾ ಇರ್ತಾರೆ. ಏನ್ ಇವಳು ಹಿಂಗ್ ಆಡ್ತಿದ್ದಾಳೆ, ಕಾಮಿಡಿಗೋಸ್ಕರ ಮಾಡ್ತಿದ್ರಿ ಬಟ್ ಇವಳು ಸೀರಿಯಸ್ ಆಗಿ ತಗೋಬಿಡ್ಲಲ್ಲ ಅನ್ನೋ ರೀತಿ ಎಕ್ಸ್ಪ್ರೆಷನ್ ನ ಕೊಟ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಫೈನಲಿ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕೊಂಡು ಹೊರಗಡೆ ನಡೀತಿರುವಂತಹ ಪ್ರೋಮೋನ ನಮಗೆ ಕಲರ್ಸ್ ಕನ್ನಡದವರ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕೊಂಡು ಹೊರಗಡೆ ಹೋಗ್ತಿರೋದಾಗಿರ್ಬೋದು, ಅಲ್ಲಿ ನಡೀತಿರುವಂತಹ ಒಂದಷ್ಟು ಫೈಟ್ಸ್ ಆಗಿರ್ಬೋದು, ಎಲ್ಲವೂ ಸಹ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕೊಂಡು ಒಂದು ಶೋ ಇಂದ ಹೊರಗಡೆ ಹೋಗುವಂತಹ ಮಗಳೇ ಅಲ್ಲ. ನಾವು ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಶೆಟ್ಟಿನ ನೋಡಿರುವಂತಹ ಪ್ರಕಾರ ಯಾರಿಗೂ ಸಹ ಹೆದರೋದಿಲ್ಲ. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ನೀವು ರೆಸ್ಪೆಕ್ಟ್ ಕೊಟ್ರೆ ನಾವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ, ನೀವು ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತೀವೋ ನಾವು ಅದೇ ರೀತಿ ನಿಮ್ಮನ್ನ ಟ್ರೀಟ್ ಮಾಡ್ತೀವಿ ಅಂತ ಬಿಗ್ ಬಾಸ್ ಗೇಮ್ನ ಆಡ್ಕೊಂಡು ಬಂದಿರೋಳು ರಕ್ಷಿತಾ ಶೆಟ್ಟಿ. ಅಂಥದ್ರಲ್ಲಿ ಈ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಯಾರೋ ಒಬ್ರು ಏನು ಅಂದ್ರು ಅಂದ್ರೆ ಅವಳು ಕಣ್ಣೀರ್ ಹಾಕೊಂಡು ಹೊರಗಡೆ ಹೋಗುವಂತಹ ಚಾನ್ಸಸ್ 1% ಆದ್ರೂ ಇದೆಯಾ? ನಂಬಕ್ಕಾಗುತ್ತೆ? ಇದು ಖಂಡಿತವಾಗ್ಲೂ ನಂಬೋದಕ್ಕೆ ಆಗೋದಿಲ್ಲ. ಜಸ್ಟ್ ಇದೊಂದು ಸ್ಕ್ರಿಪ್ಟ್ ಅಷ್ಟೇ. ರಕ್ಷಿತಾ ಶೆಟ್ಟಿನ ಇಟ್ಕೊಂಡು TRP ಕ್ರಾಕ್ ಮಾಡುವಂತಹ ಒಂದು ಐಡಿಯಾ ಅಷ್ಟೇ. ಇದು ಸ್ಟ್ರಾಟಜಿ ಯೂಸ್ ಮಾಡಿ TRP ಕ್ರಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋ ಅಪ್ಡೇಟ್ ಆಗಿದ ತಕ್ಷಣ ಸಾಕಷ್ಟು ಜನ ಕಮೆಂಟ್ಸ್ಗಳು ಹಾಕಿರೋದೇನು ಅಂತಂದ್ರೆ, ಬಿಗ್ ಬಾಸ್ ಪ್ರೋಮೋ ನೋಡಿದಾಗ ಆಯ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಬಿಗ್ ಬಾಸ್ ಬರೋದಕ್ಕೂ ಮುಂಚೆನೆ ನಮಗೆ ಬಿಗ್ ಬಾಸ್ನ ತೋರಿಸ್ತಿದ್ದಾರೆ ಕ್ವಾಟ್ಲೆ ಕಿಚನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳಿ ಹಾಕ್ತಿದ್ದಾರೆ. ರಕ್ಷಿತಾ ಶೆಟ್ಟಿನ ತಗೊಂಡ್ ಬಂದಿರೋದೇ ಮೇನ್ ಈ ರೀಸನ್ಗೆ, ಕ್ವಾಟ್ಲೆ ಕಿಚನ್ಗೆ. ಯಾಕಂದ್ರೆ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳಿದ್ರು ಬಿಗ್ ಬಾಸ್ ಸೀಸನ್ 12 ನಲ್ಲಿ. ತುಂಬಾ TRP ಕೊಡ್ತಿದ್ದಾರೆ ಅನ್ನುವಂತಹ ಕಂಟೆಸ್ಟೆಂಟ್ಗಳು ಇದ್ರು. ಬಟ್ ಅವ್ರನ್ನೆಲ್ಲಾರನ್ನೂ ಸಹ ಬಿಟ್ಟು ರಕ್ಷಿತಾ ಶೆಟ್ಟಿನ ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಇದೇ ವಿಚಾರಕ್ಕೆನೆ. ಲೈಕ್ ಏನೇ ಕೊಟ್ರು ಒಂಥರ ನ್ಯಾಚುರಲ್ ಆಗಿರುತ್ತೆ. ರಕ್ಷಿತಾ ಶೆಟ್ಟಿ ಮಾಡೋದು ನ್ಯಾಚುರಲ್ ಆಗಿರುತ್ತೆ, ರಿಯಲ್ ಅನ್ನೋ ರೀತಿನೇ ಫೀಲ್ ಆಗತ್ತೆ. ಸೊ ಈ ಒಂದು ಕಾರಣಕ್ಕೆ ರಕ್ಷಿತಾ ಶೆಟ್ಟಿಯಿಂದ TRP ಗೇನ್ ಆಗುತ್ತೆ ಅನ್ನುವಂತಹ ಒಂದು ರೀಸನ್ಗೆನೆ ಕರ್ಕೊಂಡ್ಬಂದು ಕ್ವಾಟ್ಲೆ ಕಿಚನ್ ಅಲ್ಲಿ ಹಾಕಿರೋದು. ಕ್ವಾಟ್ಲೆ ಕಿಚನ್ದು ಪ್ರೋಮೋ ನಾನು ಫಸ್ಟ್ ಟೈಮ್ ಕೊಟ್ಟಾಗ, ಲೈಕ್ ಸೀಸನ್ 2 ಫಸ್ಟ್ ಟೈಮ್ ಕೊಟ್ಟಾಗ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಈ ಒಂದು ಕ್ವಾಟ್ಲೆ ಕಿಚನ್ ಶೋನಲ್ಲಿ ರಕ್ಷಿತಾ ಶೆಟ್ಟಿ ಎಲ್ಲಿರ್ತಾಳೆ ಅಂತಾನೆ ಗೊತ್ತಾಗಲ್ಲ ನೋಡ್ಕೊಳ್ಳಿ, ಬೇಕಾದ್ರೆ ಅವಳ ಬಗ್ಗೆ ಏನೂ ತೋರಿಸೋದಿಲ್ಲ. ನಾನು ಒಬ್ಬ ರಿಯಾಲಿಟಿ ಶೋನಲ್ಲಿ ವರ್ಕ್ ಮಾಡೋನಾಗಿ ಈ ಮಾತನ್ನ ಹೇಳ್ತಿದ್ದೀನಿ, ರಕ್ಷಿತಾ ಶೆಟ್ಟಿ ಈ ಒಂದು ಶೋನಲ್ಲಿ ಶೈನ್ ಆಗೋದಿಲ್ಲ ಅಂತ ಹೇಳಿ ಕಮೆಂಟ್ ಅನ್ನ ಹಾಕಿದ್ರು. ನಾನು ಅವಾಗಲೂ ಸಹ ವಿಡಿಯೋದಲ್ಲಿ ರಿಪ್ಲೈ ಕೊಟ್ಟಿದ್ದೆ, ರಕ್ಷಿತಾ ಶೆಟ್ಟಿ
ಪ್ರತಿ ಒಂದು ವೀಕಲ್ಲೂ ಅವಳ ಪ್ರೋಮೋ ಬರುತ್ತೆ ನೋಡ್ಕೊಳ್ಳಿ, ಅಷ್ಟು ಶೈನ್ ಆಗ್ತಾಳೆ, ಅಷ್ಟು TRP ಅವಳಿಂದ ಗೇನ್ ಆಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಅವ್ರಿಗೆ ರಿಪ್ಲೈಯನ್ನು ಕೊಟ್ಟಿದ್ದೆ. ಸೊ ಇವಾಗ ಅದೇ ರೀತಿ ಆಗ್ತಿದೆ. ಪ್ರತಿ ಒಂದು ವೀಕೆಂಡ್ಸಲ್ಲೂ ಸಹ ಪ್ರೋಮೋ ಬರ್ತಿದೆ ರಕ್ಷಿತಾ ಶೆಟ್ಟಿದು. ಬೇರೆ ಕಂಟೆಸ್ಟೆಂಟ್ಗಳು ಎಲ್ರದ್ದು ಸಹ ಲೈಕ್ ಬರುತ್ತೆ, ಇಲ್ಲ ಓಕೆ ಫೈನ್ ಆ ರೀತಿ ಇರುತ್ತೆ, ಬಂದ್ರು ಬರ್ಬೋದು ಬರ್ದಿರೋನು ಇರ್ಬೋದು, ಆ ರೀತಿ ಇರುತ್ತೆ. ಬಟ್ ರಕ್ಷಿತಾ ಶೆಟ್ಟಿದು ಖಂಡಿತವಾಗ್ಲೂ ಒಂದು ಪ್ರೋಮೋ ಅನ್ನೋದು ಇದ್ದೇ ಇರುತ್ತೆ. ಕ್ವಾಟ್ಲೆ ಕಿಚನ್ ಶುರುವಾದಾಗ್ಲಿಂದನೂ ಸ್ಯಾಟರ್ಡೆ ಎಪಿಸೋಡ್ದು ಪ್ರೋಮೋ ಬಂದಾಗ ರಕ್ಷಿತಾ ಶೆಟ್ಟಿದು ಒಂದು ಪ್ರೋಮೋ ಇದ್ದೇ ಇರುತ್ತೆ. ಅಷ್ಟು ಕಂಟೆಂಟ್ ಅನ್ನ ರಕ್ಷಿತಾ ಶೆಟ್ಟಿ ಕೊಡ್ತಿದ್ದಾಳೆ ಅಂಡ್ ಅದೇ ರೀತಿ TRP ಕೂಡ ಕ್ರ್ಯಾಕ್ ಆಗ್ತಿದೆ. ಸೊ ನೀವೆಲ್ಲ ಕೇಳ್ಬೋದು, ರಕ್ಷಿತಾ ಶೆಟ್ಟಿಯಿಂದನೇ TRP ಕ್ರ್ಯಾಕ್ ಆಗ್ತಿದೆ ಅಂತ ಹೆಂಗ್ ಹೇಳ್ತೀರಾ? ಜಸ್ಟ್ ರಕ್ಷಿತಾ ಶೆಟ್ಟಿ ಏನೋ ಒಂದು ಮಾಡಕ್ ಹೋಗಿ ಏನೋ ಮಾಡಿ ಅದನ್ನ ತೋರಿಸ್ತಿರ್ಬೋದಲ್ಲ ಅಂತ ಹೇಳ್ತಿದ್ದಾರೆ. ಎಸ್ ಅಫ್ಕೋರ್ಸ್, ಏನೋ ಒಂದು ಮಾಡಿ ಏನೋ ಮಾಡ್ತಿದ್ದಾಳಲ್ವಾ, ಅದನ್ನ ನಮ್ಗೆ ತೋರಿಸ್ತಿದ್ದಾರೆ ಅಂತಂದಾಗ ಬೇರೆಯವರು ಏನೋ ಒಂದು ಮಾಡ್ತಿರ್ತಾರೆ, ಬೇರೆಯವ್ರದ್ದು ತೋರಿಸ್ಬೋದು ತಾನೆ. ಜಸ್ಟ್ ರಕ್ಷಿತಾ ಶೆಟ್ಟಿದೆ ಏನಕ್ಕೆ ತೋರಿಸ್ತಿದ್ದಾರೆ? ಜಸ್ಟ್ ಅಂದ್ರೆ ಜಾಸ್ತಿ ಏನಕ್ಕೆ ತೋರಿಸ್ತಿದ್ದಾರೆ ರಕ್ಷಿತಾ ಶೆಟ್ಟಿದೆ ಅಂತಂದ್ರೆ, ಇವಾಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀರಿ, ಆ ಒಂದು ವಿಡಿಯೋ ಮೇಲೆ ನಾವು ಕ್ಲಿಕ್ ಮಾಡಿ ಅನಾಲಿಟಿಕ್ಸ್ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ವಿಡಿಯೋ ಯಾವ ಟೈಮಲ್ಲಿ ಆಡಿಯನ್ಸ್ ಜಾಸ್ತಿ ನೋಡಿದ್ದಾರೆ, ಯಾವ ಟೈಮಲ್ಲಿ ಕಡಿಮೆ ನೋಡಿದ್ದಾರೆ. ಲೈಕ್ ಈ ಗ್ರಾಫ್ ಹಿಂಗೆ ಇರುತ್ತೆ, ಯಾವ ಸೆಕೆಂಡಲ್ಲಿ ಹೈ ಗ್ರಾಫ್ ಇದೆ, ಯಾವ ಸೆಕೆಂಡಲ್ಲಿ ಗ್ರಾಫ್ ಲೋ ಆಗಿದೆ ಅಂತ ಹೇಳಿ ಗ್ರಾಫಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದೇ ರೀತಿ ಎಲ್ಲ ಶೋನು ಕೂಡ ನಡೆಯೋದು ಇದೇ ರೀತಿನೇ, TRP ಕ್ರ್ಯಾಕ್ ಆಗೋದು ಇದೇ ರೀತಿನೇ. ಲೈಕ್ ಅನಾಲಿಟಿಕ್ಸ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿದಾಗ ಯಾವ ಟೈಮಲ್ಲಿ ಅಂದರೆ ರಕ್ಷಿತಾ ಶೆಟ್ಟಿ ಇವಾಗ ಒಂದು ಎಪಿಸೋಡಲ್ಲಿ ಓಡ್ತಿರುತ್ತೆ, ನಾವು ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿನ ಟೆಲಿಕಾಸ್ಟ್ ಮಾಡಬೇಕಾದ್ರೆ ಗ್ರಾಫ್ ಹೈ ಇದೆಯಾ ಲೋ ಇದೆಯಾ, ಅಥವಾ ಬೇರೆ ಕಂಟೆಸ್ಟೆಂಟ್ ಇವಾಗ ತಾಂಡವ್ ಅವ್ರು ಇರ್ಬೋದು, ಅವರ ಒಂದು ಕ್ಲಿಪ್ಸ್ ಹಾಕಿದಾಗ ಗ್ರಾಫ್ ಲೋ ಆಗ್ತಿದ್ಯಾ ಹೈ ಆಗ್ತಿದ್ಯಾ ಇದೆಲ್ಲವನ್ನು ಸಹ ಚೆಕ್ ಮಾಡ್ಕೋತಾರೆ. ಸೊ ಯಾವಾಗ ಗ್ರಾಫ್ ಹೈ ಆಗ್ತಿದೆ, ರಕ್ಷಿತಾ ಶೆಟ್ಟಿ ಬಂದಾಗ ಹೈ ಆಗ್ತಿದ್ಯಾ, ತಾಂಡವ್ ಅವ್ರು ಬಂದಾಗ ಹೈ ಆಗ್ತಿದ್ಯಾ, ಅಥವಾ ಭವಿಷ್ಯ ಅವ್ರು ಬಂದಾಗ ಹೈ ಆಗ್ತಿದ್ಯಾ, ಅಥವಾ ಬೇರೆ ಕಂಟೆಸ್ಟೆಂಟ್ಗಳು ಬಂದಾಗ ಹೈ ಆಗ್ತಿದ್ಯಾ. ಸೊ ಈ ಹೈ ಆಗೋದು ಲೋ ಆಗೋದು ಎಲ್ಲವನ್ನು ಸಹ ಚೆಕ್ ಮಾಡ್ತಾ ಇರ್ತಾರೆ, ಅನಾಲಿಟಿಕ್ಸ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಯಾರು ಬಂದಾಗ ಈ ಒಂದು ಅನಾಲಿಟಿಕ್ಸ್ ಹೈ ಹೋಗ್ತಿದೆ, ಸೊ ಅವರನ್ನೇ ಜಾಸ್ತಿ ತೋರಿಸ್ತಾರೆ. ಎಲ್ಲ ಶೋನು ಕೂಡ ನಡೆಯೋದು ಇದೇ ರೀತಿನೇ. ಬಿಗ್ ಬಾಸ್ ಮಾತ್ರ ಅಲ್ಲ, ಬಿಗ್ ಬಾಸ್ ಆಗಿರ್ಬೋದು, ಕ್ವಾಟ್ಲೆ ಕಿಚನ್ ಆಗಿರ್ಬೋದು, ಹಳ್ಳಿ ಪವರ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರಿಯಾಲಿಟಿ ಶೋ ಬಂದ್ರು ಅಷ್ಟೇ, ಯಾವಾಗ ಅನಾಲಿಟಿಕ್ಸ್ ಹೈ ಹೋಗುತ್ತೆ ಅದನ್ನೇ ಹೆಚ್ಚಾಗಿ ತೋರ್ಸಕ್ಕೆ ಇಷ್ಟಪಡ್ತಾರೆ. ಸೊ ಅದೇ ರೀತಿ TRP ಕ್ರ್ಯಾಕ್ ಆಗೋದು. ಇದಕ್ಕೋಸ್ಕರ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆಯಿಂದ ಕ್ವಾಟ್ಲೆ ಕಿಚನ್ಗೆ ತಂದು ಬಿಟ್ಟಿರೋದು. ಬಿಗ್ ಬಾಸ್ ಮನೆಯಲ್ಲಿ ಅವಳಿಂದ ಎಷ್ಟು TRP ಸಿಕ್ತು ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಜಸ್ಟ್ ಅವಳಿಂದನೇ ಅಲ್ಲ, ಬೇರೆಯವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾನೇ ಇದೆ. ಆ್ಯಂಡ್ ರಕ್ಷಿತಾ ಶೆಟ್ಟಿದು ಒಂದಷ್ಟು ಜನಗಳಿಗಿಂತ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಇದೆ. ಅಲ್ಲಿದ್ದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕಂಪೇರ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ತುಂಬಾನೇ ಚಿಕ್ಕವಳಿದ್ಲು, ಬಟ್ ಎಲ್ಲರಿಗಿಂತ ಹೆಚ್ಚಿನ TRP ಕೊಟ್ಲು ಅಂತ ಹೇಳ್ಬೋದು. ಸೊ ಅದಕ್ಕೆ ಅವಳು ಬಿಗ್ ಬಾಸ್ ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಆಗಿತ್ತು. ಸೊ ಅದೇ ರೀತಿ ಇವಾಗ ಕ್ವಾಟ್ಲೆ ಕಿಚನ್ ಅಲ್ಲೂ ಸಹ TRP ಅನ್ನೋದು ಸಿಗ್ತಿದೆ. ಅವಳು ಈ ಒಂದು ಕ್ವಾಟ್ಲೆ ಕಿಚನ್ ವಿನ್ ಆಗ್ತಾಳೋ ಇಲ್ವೋ ನಮಗ್ ಗೊತ್ತಿಲ್ಲ, ವಿನ್ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್ ರಕ್ಷಿತಾ ಶೆಟ್ಟಿ ಕೊನೆವರೆಗೂ ಇರ್ತಾಳೆ ಅನ್ನುವಂಥ ನಂಬಿಕೆ ನನಗಿದೆ. ಯಾಕೆಂದ್ರೆ ಅಲ್ಲಿರುವಂತಹ ಅಷ್ಟು ಜನ ಕುಕ್ಗಳೇನಿದ್ದಾರೆ, ಕ್ವಾಟ್ಲೆಗಳೇನಿದ್ದಾರೆ, ಅವರೆಲ್ರಿಗೂ ಮೀರಿದಂತಹ ಒಂದು TRP ಕೊಡುವಂತಹ ಟ್ಯಾಲೆಂಟ್ ರಕ್ಷಿತಾ ಶೆಟ್ಟಿಗಿದೆ. ಸೊ ಅದಕ್ಕೋಸ್ಕರ ಕ್ವಾಟ್ಲೆ ಕಿಚನಲ್ಲಿ ರಕ್ಷಿತಾ ಶೆಟ್ಟಿ ಕೊನೆವರೆಗೂ ಇರ್ತಾಳೆ ಅಂತ ಹೇಳಿ ನಂಗೆ ಅನ್ಸುತ್ತೆ. ನಿಮಗೂ ಸಹ ಅವಳು ಕೊನೆವರೆಗೂ ಇರ್ತಾಳಾ ಇಲ್ವಾ ಅಂತ ಹೇಳಿ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರು ಕೂಡ ಟೆನ್ಷನ್ ಆಗಬೇಡಿ, ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕ್ಕೊಂಡು ಹೋಗ್ತಿರುವಂತಹ ಪ್ರೋಮೋ ಬಿಟ್ಟಿರೋದು ಜಸ್ಟ್ ಸ್ಕ್ರಿಪ್ಟೆಡ್ ಅಷ್ಟೇ, ಅದು ರಿಯಲ್ ಅಲ್ಲ. ಬೇಕಾದ್ರೆ ಎಪಿಸೋಡ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಜಸ್ಟ್ ಸ್ಕ್ರಿಪ್ಟೆಡ್ ಅಂತ ಹೇಳಿ. ಒಂದು ಫೂಲ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಇದು ಶೋನ ನಮಗೆ ತೋರಿಸ್ತಾರೆ. ರಕ್ಷಿತಾ ಶೆಟ್ಟಿಗೆ ಕೋಪ ಬರ್ಸೋ ರೀತಿ ನಾವು ಮಾಡಿದ್ವಿ, ನಿಮ್ಮನ್ನ ಫೂಲ್ ಮಾಡಿದ್ವಿ ಅನ್ನೋ ರೀತಿ ನಮಗೆ ತೋರಿಸ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಯಾವುದೇ ರೀತಿಯಾದಂತಹ ಸೀರಿಯಸ್ ಫೈಟ್ಸ್ ಏನೂ ಆಗಿಲ್ಲ ಕಂಟೆಸ್ಟೆಂಟ್ಗಳ ಮಧ್ಯೆ ಆಗಿರ್ಬೋದು, ಅಥವಾ ರಕ್ಷಿತಾ ಶೆಟ್ಟಿ ಶೋನೇ ಬಿಟ್ಟು ಹೋಗುವಂತಹ ಸೀರಿಯಸ್ ಮ್ಯಾಟರ್ಗಳೆಲ್ಲ ಏನೂ ಆಗಿಲ್ಲ, ಜಸ್ಟ್ ಸ್ಕ್ರಿಪ್ಟೆಡ್ ಅಷ್ಟೇ. ಆ್ಯಂಡ್ ರಕ್ಷಿತಾ ಶೆಟ್ಟಿನ ಇನ್ನು ಮುಂದೆನೂ ಕೂಡ ನಾವು ಕ್ವಾಟ್ಲೆ ಕಿಚನಲ್ಲಿ ನೋಡ್ಬೋದು. ಯಾರೆಲ್ಲ ಕ್ವಾಟ್ಲೆ ಕಿಚನ್ ನೋಡೋದಕ್ಕೆ ವೇಟ್ ಮಾಡ್ತಿರ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂದರೆ ನಾನು ಲಾಸ್ಟ್ ಸೀಸನ್ ಇದನ್ನ ಹಳೆ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಲಾಸ್ಟ್ ಸೀಸನ್ ಕ್ವಾಟ್ಲೆ ಕಿಚನ್ ಅಷ್ಟೊಂದೇನು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಈ ಸತಿ ಏನೋ ಗೊತ್ತಿಲ್ಲ, ತುಂಬಾ ಮಜಾ ಮಾಡ್ತಿದ್ದೀನಿ ಆ ಒಂದು ಎಪಿಸೋಡ್ನ ನೋಡಬೇಕಾದ್ರೆ ತುಂಬ ಮಜಾ ಇರುತ್ತೆ, ಒಂಥರ ಲೈಕ್ ನಗು ಬರ್ತಾನೆ ಇರುತ್ತೆ. ಆ ರೀತಿ ಚೆನ್ನಾಗಿದೆ ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2. ಬಟ್ ಸೀಸನ್ 1 ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಇದ್ದಾಳೆ ಅಂತ ಹೇಳ್ತಿಲ್ಲ, ರಕ್ಷಿತಾ ಶೆಟ್ಟಿ ಎಪಿಸೋಡ್ಸ್ ಬಂದಾಗಲೂ ಅಷ್ಟೇ ಆ್ಯಂಡ್ ಸಂಡೇ ಎಪಿಸೋಡ್ಸ್ ಬಂದಾಗಲೂ ಅಷ್ಟೇ ಕ್ವಾಟ್ಲೆ ಕಿಚನ್ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಪರ್ಸ್ನಲ್ ಕೆಲಸಗಳಿದ್ದು ಕ್ವಾಟ್ಲೆ ಕಿಚನ್ ನೋಡೋಕ್ಕಾಗಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಫ್ರೀ ಮಾಡಿಕೊಂಡು ಜಿಯೋ ಹಾಟ್ಸ್ಟಾರಲ್ಲಿ ಕ್ವಾಟ್ಲೆ ಕಿಚನ್ನ ನಾನು ನೋಡ್ತೀನಿ. ಸೊ ಅಷ್ಟು ಇಷ್ಟ ಆಗೋಗಿದೆ.
ಸೊ ಚೆನ್ನಾಗಿ ಬರ್ತಿದೆ ಕ್ವಾಟ್ಲೆ ಕಿಚನ್ ಸೀಸನ್ 2. ಫಸ್ಟ್ ಸೀಸನ್ಗಿಂತ ಸೆಕೆಂಡ್ ಸೀಸನ್ ಹೆಚ್ಚಿನ TRP ತಗೊಂತಿದೆ ಆ್ಯಂಡ್ ದಟ್ಸ್ ಬಿಕಾಸ್ ಆಫ್ ರಕ್ಷಿತಾ ಶೆಟ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.